ಈ ಜಗತ್ತಿನಲ್ಲಿ ಒಂದು ರಾತ್ರಿ ಇದೆ. ಆ ರಾತ್ರಿಯಲ್ಲಿ ದೇವರು ನಿದ್ರಿಸುವುದಿಲ್ಲ. ಆ ರಾತ್ರಿಯಲ್ಲಿ ಬ್ರಹ್ಮಾಂಡವೇ ಉಸಿರಾಡುವಂತೆ ಕಾಣಿಸುತ್ತದೆ. ಆ ರಾತ್ರಿಯೇ ಮಹಾಶಿವರಾತ್ರಿ. ಇಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮಹಾಶಿವರಾತ್ರಿ ಯಾಕೆ ಅಷ್ಟೊಂದು ಶಕ್ತಿಶಾಲಿ, 12 ಜ್ಯೋತಿರ್ಲಿಂಗಗಳ ಅಡಗಿರುವ ರಹಸ್ಯಗಳು, ಪೌರಾಣಿಕ ಕಥೆ ಮತ್ತು ಶಕ್ತಿ, ವಿಜ್ಞಾನ, ಜ್ಯೋತಿಷ್ಯ. 2026 ಮಹಾಶಿವರಾತ್ರಿಯ ದಿನಾಂಕ, ಶುಭ ಪೂಜೆ ಸಮಯ. ವಿಡಿಯೋ ಅಂತ್ಯವಾಗುವವರೆಗೂ ನೋಡಿ, ಏಕೆಂದರೆ ಇದು ಸಾಮಾನ್ಯ ಮಾಹಿತಿ ಆಗಿರುವುದಿಲ್ಲ. ಇಂದು ಜಾಗೃತಿಯ ರಹಸ್ಯ. ಮಹಾಶಿವರಾತ್ರಿ ಅಂದರೆ ಅರ್ಥ ಏನು? ಮಹಾಶಿವರಾತ್ರಿ ಇದು ಕೇವಲ ಒಂದು ಹಬ್ಬವಲ್ಲ. ಇದು ಮಾನವನ ಒಳಗಿನ ಅಂಧಕಾರಕ್ಕೆ ಬೆಳಕು ತರುವ ರಾತ್ರಿ. ಮಹಾ ಎಂದರೆ ಮಹತ್ತರವಾದುದು, ಶಿವ ಎಂದರೆ ಶುಭ, ಶಾಂತಿ, ಚೈತನ್ಯ. ರಾತ್ರಿ ಎಂದರೆ ಅಂಧಕಾರ, ಅಜ್ಞಾನ. ಅಂದರೆ ಅಜ್ಞಾನದಿಂದ ಧ್ಯಾನಕ್ಕೆ ಸಾಗುವ ಮಹಾರಾತ್ರಿ, ಮಹಾಶಿವರಾತ್ರಿ. ಸಾಮಾನ್ಯ ದಿನಗಳಲ್ಲಿ ನಾವು ಹೊರಗಿನ ಜಗತ್ತಿನಲ್ಲಿ ಬದುಕುತ್ತೇವೆ, ಆದರೆ ಈ ಒಂದು ರಾತ್ರಿ ಶಿವ ನಮ್ಮನ್ನು ಒಳಗೆ ತಿರುಗಿಸಿ ನೋಡುವಂತೆ ಮಾಡುತ್ತಾನೆ. ಶಿವನು ಇಲ್ಲಿ ವ್ಯಕ್ತಿಯಲ್ಲ. ಶಿವ ಎಂದರೆ ಒಂದು ತತ್ವ, ಜನ್ಮಕ್ಕೂ ಮುನ್ನದ ಶೂನ್ಯ, ಮೃತ್ಯುವಿನ ನಂತರದ ಶಾಂತಿ, ಮಧ್ಯದಲ್ಲಿರುವುದು ಚೈತನ್ಯ. ಅದಕ್ಕಾಗಿಯೇ ಶಾಸ್ತ್ರಗಳು ಹೇಳುತ್ತವೆ, ಶಿವೋಂ ಎಂದರೆ ನಾನೇ ಶಿವನ ಸ್ವರೂಪ. ಈ ರಾತ್ರಿ ಏಕೆ ವಿಶೇಷ ಅಂದರೆ ಚಂದ್ರನು ಕ್ಷೀಣ ಸ್ಥಿತಿಯಲ್ಲಿ ಇರುತ್ತಾನೆ. ಮನಸ್ಸಿನ ಅಶಾಂತಿಯನ್ನು ಪ್ರತಿನಿಧಿಸುವ ಚಂದ್ರನು ಶಾಂತವಾಗಿರುತ್ತಾನೆ. ಅದರಿಂದಲೇ ಮನಸ್ಸು ಸುಲಭವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಈ ರಾತ್ರಿ ಉಪವಾಸ, ಜಾಗರಣೆ, ಮೌನ ಇವೆಲ್ಲವೂ ಏಕೆ? ದೇಹದ ಇಂದ್ರಿಯಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಆತ್ಮದ ಶಕ್ತಿಯನ್ನು ಜಾಗೃತಿಗೊಳಿಸಲು. ಶಿವರಾತ್ರಿ ನಮಗೆ ಹೇಳುವುದು ಒಂದೇ, ಹೊರಗೆ ದೇವರನ್ನು ಹುಡುಕಬೇಡಿ, ನಿಮ್ಮೊಳಗಿನ ಶಿವನನ್ನು ಎಚ್ಚರಿಸಿ. ಈ ಕಾರಣಕ್ಕೆ ಮಹಾಶಿವರಾತ್ರಿ 1000 ಹಬ್ಬಗಳಲ್ಲಿ ಒಂದು ಹಬ್ಬವಲ್ಲ. ಇದು ಜೀವನವನ್ನು ಪರಿವರ್ತಿಸುವ ಒಂದು ಪವಿತ್ರ ಅವಕಾಶ. ಮಹಾಶಿವರಾತ್ರಿ 2026 ದಿನಾಂಕ ಮತ್ತು ಕಾಲ ನಾವೆಲ್ಲರೂ ಕಾತುರದಿಂದ ಕಾಯುವ ಪ್ರಶ್ನೆಯಾಗಿದೆ. ಮಹಾಶಿವರಾತ್ರಿ ಯಾವ ದಿನ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು? ಮಹಾಶಿವರಾತ್ರಿಯ ದಿನಾಂಕ ಫೆಬ್ರವರಿ 15 ಭಾನುವಾರ. ಈ ದಿನ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಬರುತ್ತದೆ. ಶಾಸ್ತ್ರಗಳ ಪ್ರಕಾರ ಚತುರ್ದಶಿ ತಿಥಿಯಲ್ಲಿ ಶಿವತತ್ವ ಭೂಮಿಗೆ ಅತ್ಯಂತ ಸಮೀಪವಾಗಿರುತ್ತದೆ. ಅದಕ್ಕಾಗಿಯೇ ಈ ದಿನ ಮಾಡಿದ ಶಿವಪೂಜೆ ಸಾಮಾನ್ಯ ದಿನಗಳಿಗಿಂತ ಅನೇಕ ಪಟ್ಟು ಫಲ ನೀಡುತ್ತದೆ. ಅತಿ ಶ್ರೇಷ್ಠ ಪೂಜೆ ಸಮಯ, ನಿಶ್ಚಿತ ಕಾಲ ರಾತ್ರಿ 12ರಿಂದ 1 ಗಂಟೆ, ಫೆಬ್ರವರಿ 16 ಮುಂಜಾನೆ. ಈ ಸಮಯವನ್ನು ಶಾಸ್ತ್ರಗಳು ಶಿವನ ಜಾಗೃತ ಕ್ಷಣ ಎಂದು ಹೇಳುತ್ತವೆ. ಈ 1 ಗಂಟೆಯಲ್ಲಿ ಮಾಡಿದ ಜಪ, ತಪ, ಅಭಿಷೇಕ, ಧ್ಯಾನ ಜನ್ಮ ಜನ್ಮಾಂತರದ ಪಾಪಗಳನ್ನು ಕರಗಿಸುತ್ತದೆ ಎನ್ನಲಾಗಿದೆ. ಉಪವಾಸ ಪಾಲನೆ ಮಾಡುವವರಿಗೆ ಮಹತ್ವದ ಸೂಚನೆ. ಉಪವಾಸ ಬಿಡುವ ಸಮಯ ಫೆಬ್ರವರಿ 16 ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 3 ಗಂಟೆಗೆ. ಸಮಯದಲ್ಲಿ ಅನ್ನ ಅಥವಾ ಫಲಹಾರ ಸ್ವೀಕರಿಸಿದರೆ ಉಪವಾಸ ಸಂಪೂರ್ಣ ಫಲಪ್ರದವಾಗುತ್ತದೆ. ನೆನಪಿಟ್ಟುಕೊಳ್ಳಿ, ಮಹಾಶಿವರಾತ್ರಿ ಪೂಜೆ ಎಂದರೆ ಕೇವಲ ಗಂಟೆ ನೋಡುವ ವಿಷಯವಲ್ಲ. ಭಕ್ತಿ, ಶ್ರದ್ಧೆ, ಶುದ್ಧ ಮನಸ್ಸು ಇದ್ದರೆ ಶಿವ ಯಾವುದೇ ಸಮಯದಲ್ಲೂ ಪ್ರಸನ್ನನಾಗುತ್ತಾನೆ. ಆದರೆ ನಿಶ್ಚಿತ ಕಾಲದಲ್ಲಿ ಮಾಡಿದ ಪೂಜೆ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಶಿವ ಸಂಹಾರಕ ಅಲ್ಲ, ಪರಿವರ್ತಕ. ಸಾಮಾನ್ಯವಾಗಿ ಜನರು ಶಿವನನ್ನು ಸಂಹಾರಕ ದೇವರು ಎಂದು ಕರೆಯುತ್ತಾರೆ. ಇದು ಅರ್ಧ ಸತ್ಯ ಮಾತ್ರ. ಶಿವ ಎಂದರೆ ನಾಶ ಮಾಡುವವನು ಅಲ್ಲ, ಅಶುದ್ಧಿಯನ್ನು ಕರಗಿಸಿ ಶುದ್ಧತೆಯನ್ನು ಹುಟ್ಟಿಸುವ ಪರಿವರ್ತಕ ಶಕ್ತಿ. ಶಿವ ಸಂಹಾರ ಮಾಡೋದು ಯಾವುದನ್ನು? ಅಹಂಕಾರವನ್ನು, ಅಜ್ಞಾನವನ್ನು, ಭಯವನ್ನು, ಬಂಧುಗಳನ್ನು. ಅದಕ್ಕಾಗಿಯೇ ಶಿವನ ಕೈಯಲ್ಲಿ ಇರುವ ತ್ರಿಶೂಲ 3 ಶತ್ರುಗಳನ್ನು ಸೂಚಿಸುತ್ತದೆ: ಕಾಮ, ಕ್ರೋಧ, ಅಹಂಕಾರ
ಶಿವನು ಅವನನ್ನು ನಾಶ ಮಾಡಿ ಮಾನವನನ್ನ ಮುಕ್ತ ಸ್ಥಿತಿಗೆ ಕರೆದೊಯ್ಯುತ್ತಾನೆ. ಪೌರಾಣಿಕ ಕಥೆ ನೆನಪಿಸಿಕೊಳ್ಳಿ. ಸಮುದ್ರ ಮಂಥನದ ಸಮಯದಲ್ಲಿ ಭಯಾನಕ ವಿಷ ಹೊರಬಂದಾಗ ಯಾರೂ ಮುಟ್ಟಲಿಲ್ಲ, ಆದರೆ ಶಿವನು ಅದನ್ನು ಕುಡಿದನು. ಶಿವ ಆ ವಿಷವನ್ನ ನಾಶ ಮಾಡಲಿಲ್ಲ, ಅದನ್ನು ಕಂಠದಲ್ಲಿ ತಡೆದನು. ಇದರ ಅರ್ಥ, ಜೀವನದಲ್ಲಿ ನೋವು, ಸಮಸ್ಯೆ, ವಿಷ ಬಂದಾಗ ಅದರಿಂದ ಓಡಬೇಡಿ, ಅದನ್ನು ಧ್ಯಾನಕ್ಕಾಗಿ ಪರಿವರ್ತಿಸಿ. ಅದಕ್ಕಾಗಿಯೇ ಶಿವನು ನೀಲಕಂಠ ಶಿವನ ವೈಭವದಲ್ಲಿ ಕುಳಿತುಕೊಳ್ಳಲಿಲ್ಲ. ಅವನಿಗೆ ಅರಮನೆ ಬೇಡ, ಅಲಂಕಾರ ಬೇಡ. ಶಿವನಿಗೆ ಬೇಕಿರುವುದು ಒಂದೇ, ಸತ್ಯ ಮತ್ತು ಶುದ್ಧತೆ. ಮಹಾಶಿವರಾತ್ರಿ ನಮಗೆ ಹೇಳುವುದು, ಜೀವನದಲ್ಲಿ ಕಷ್ಟ ಬಂದಾಗ ನಾಶವಾಗಬೇಡಿ, ಶಿವನಂತೆ ಪರಿವರ್ತನೆಯನ್ನ ಹೊಂದಿ. ಶಿವನನ್ನು ಪೂಜಿಸುವುದು ಅಂದರೆ ಒಬ್ಬ ದೇವರನ್ನು ಆರಾಧಿಸುವುದಲ್ಲ, ನಿಮ್ಮೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸುವುದು. ಅದಕ್ಕಾಗಿಯೇ ಶಿವ ಎಂದರೆ ಭಯವಿಲ್ಲ, ಶಿವ ಎಂದರೆ ಮುಕ್ತಿ. ಮಹಾಶಿವರಾತ್ರಿ ಶಕ್ತಿ ವಿಜ್ಞಾನ. ಮಹಾಶಿವರಾತ್ರಿ ಧಾರ್ಮಿಕ ಆಚರಣೆಯಲ್ಲ, ಇದು ಶಕ್ತಿ ವಿಜ್ಞಾನಕ್ಕೆ ಸಂಬಂಧಿಸಿದ ಅಪರೂಪದ ರಾತ್ರಿ. ಈ ರಾತ್ರಿ ಭೂಮಿಯ ಚುಂಬಕ ಶಕ್ತಿ ಸಾಮಾನ್ಯ ದಿನಗಳಿಗಿಂತ ವಿಭಿನ್ನವಾಗಿರುತ್ತದೆ. ಭೂಮಿ, ಚಂದ್ರ ಮತ್ತು ಸೂರ್ಯ ಒಂದು ವಿಶೇಷ ಸಮನ್ವಯದಲ್ಲಿ ಇರುತ್ತವೆ. ಈ ಸಮನ್ವಯದ ಪರಿಣಾಮವಾಗಿ ಮಾನವನ ದೇಹದಲ್ಲಿರುವ ಶಕ್ತಿ ಮಾರ್ಗಗಳು ಅತ್ಯಂತ ಸಕ್ರಿಯವಾಗುತ್ತವೆ. ನಮ್ಮ ದೇಹದಲ್ಲಿ ಬೆನ್ನುಹುರಿ ಶಕ್ತಿಯ ಪ್ರಧಾನ ಮಾರ್ಗ. ಮಹಾಶಿವರಾತ್ರಿ ರಾತ್ರಿ ನೇರವಾಗಿ ಕುಳಿತು ಧ್ಯಾನ ಮಾಡಿದರೆ ಕುಂಡಲಿನ ಶಕ್ತಿ ಸುಲಭವಾಗಿ ಮೇಲೇರಲು ಸಹಾಯವಾಗುತ್ತದೆ. ಅದಕ್ಕಾಗಿಯೇ ಶಾಸ್ತ್ರಗಳು ಹೇಳುತ್ತವೆ, ಈ ರಾತ್ರಿ ನಿದ್ದೆ ಮಾಡದೆ ಜಾಗರಣೆಯನ್ನ ಮಾಡಿ ಧ್ಯಾನ ಜಪವನ್ನ ಪಾಲಿಸಬೇಕು. ಇದು ಕಷ್ಟಕ್ಕಾಗಿ ಅಲ್ಲ, ಇದು ಶಕ್ತಿಯ ಲಾಭಕ್ಕಾಗಿ. ಉಪವಾಸ ಏಕೆ? ದೇಹಕ್ಕೆ ವಿಶ್ರಾಂತಿ ಕೊಟ್ಟು ಶಕ್ತಿಯನ್ನ ಮನಸ್ಸಿನತ್ತ ತಿರುಗಿಸಲು. ಮೌನ ಯಾಕೆ? ಮನಸ್ಸಿನ ಅಲೆಗಳನ್ನ ಶಾಂತಗೊಳಿಸಲು. ಓಂ ನಮಃ ಶಿವಾಯ ಮಂತ್ರ ಏಕೆ? ಮಂತ್ರದ ಧ್ವನಿ ತರಂಗಗಳು ಮೆದುಳಿನಲ್ಲಿ ಶಾಂತ ತರಂಗಗಳನ್ನು ಉಂಟು ಮಾಡುತ್ತವೆ, ಆದರೆ ಪರಿಣಾಮ ಆತಂಕ ಕಡಿಮೆ, ಮನಸ್ಸು ಸ್ಥಿರ, ಒಳಗಿನ ಜಾಗೃತಿ ಹೆಚ್ಚಳ. ಯೋಗಿಗಳು ಮಹಾಶಿವರಾತ್ರಿಯನ್ನ ಶಕ್ತಿ ಸಂಗ್ರಹದ ರಾತ್ರಿ ಎಂದು ಕರೆಯುತ್ತಾರೆ. ಈ ರಾತ್ರಿ 1 ಗಂಟೆಯ ಧ್ಯಾನ ಸಾಮಾನ್ಯ ದಿನಗಳ ಅನೇಕ ಗಂಟೆಗಳ ಸಾಧನೆಗೆ ಸಮ. ಅದಕ್ಕಾಗಿಯೇ ಮಹಾಶಿವರಾತ್ರಿ ಭಕ್ತರಿಗೆ ಮಾತ್ರವಲ್ಲ, ಸಾಧಕರಿಗೆ ಅಮೂಲ್ಯ ಅವಕಾಶ. ಜ್ಯೋತಿರ್ಲಿಂಗ 12 ಮಹಾರಹಸ್ಯಗಳು. ಜ್ಯೋತಿರ್ಲಿಂಗ ಎಂದರೆ ಕಲ್ಲಿನ ಲಿಂಗವಲ್ಲ, ಶಿವನ ಬೆಳಕಿನ ಸ್ವರೂಪ. 12 ಸ್ಥಳಗಳಲ್ಲಿ ಜ್ಯೋತಿಯಾಗಿ ಅವತಾರ ಮಾಡಿದನು. ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ಒಂದು ವಿಶೇಷ ಶಕ್ತಿ ರಹಸ್ಯ ಕೂಡ ಇದೆ. ಈಗ ಈ 12 ಮಹಾರಹಸ್ಯಗಳು. ಸೋಮನಾಥ. ಆತ್ಮ ನಾಶವಾಗುವುದಿಲ್ಲ. ಸೋಮನಾಥ ಲಿಂಗವನ್ನ ಹಲವಾರು ಬಾರಿ ನಾಶ ಮಾಡಿದರು, ಆದರೆ ಇದು ಮತ್ತೆ ಮತ್ತೆ ಉದಯವಾಯಿತು. ಇದರ ಸಂದೇಶ, ದೇಹ ನಾಶವಾಗಬಹುದು, ಆದರೆ ಆತ್ಮ ಶಾಶ್ವತ. ಮಲ್ಲಿಕಾರ್ಜುನ. ಶಿವ ಮತ್ತು ಶಕ್ತಿಯ ಸಂಗಮ. ಇಲ್ಲಿ ಶಿವ ಮತ್ತು ಪಾರ್ವತಿ ಒಟ್ಟಾಗಿ ನೆಲೆಸಿದ್ದಾರೆ. ದಾಂಪತ್ಯ, ಕುಟುಂಬ ಸಂಬಂಧಗಳಲ್ಲಿ ಶಾಂತಿ ನೀಡುವ ಲಿಂಗ. ಮಹಾಕಾಲೇಶ್ವರ. ಕಾಲದ ಅಧಿಪತಿ. ಈ ಲಿಂಗ ಸ್ವಯಂಭ. ಕಾಲವು ಶಿವನ ಅಧೀನದಲ್ಲಿದೆ. ಮೃತ್ಯು ಭಯ, ಅಕಾಲ ಮರಣ ಭಯ ನಿವಾರಣೆ. ಓಂಕಾರೇಶ್ವರ. ಓಂ ಶಬ್ದ ರೂಪ. ನರ್ಮದಾ ನದಿಯ ಮಧ್ಯೆ ಓಂಕಾರದ ದ್ವೀಪ. ಧ್ಯಾನ ಶಕ್ತಿ, ಏಕಾಗ್ರತೆ ಹೆಚ್ಚುತ್ತದೆ. ಕೇದಾರನಾಥ. ಸ್ಥಿರತೆ, ತಪಸ್ಸು. ಹಿಮಾಲಯದ ಮಧ್ಯೆ ಶಿವನ ತಪಸ್ಸಿನ ರೂಪ. ಜೀವನದಲ್ಲಿ ಗೊಂದಲ, ಅಸ್ಥಿರತೆ ದೂರ. ಭೀಮಾಶಂಕರ. ಚಿಕಿತ್ಸೆ ಶಕ್ತಿ. ಕಾಡಿನ ಮಧ್ಯೆ ಇರುವ ಲಿಂಗ. ದೀರ್ಘಕಾಲದ ರೋಗ ನಿವಾರಣೆಗೆ ಪ್ರಸಿದ್ಧ. ಕಾಶಿ ವಿಶ್ವನಾಥ. ಮೋಕ್ಷದ ದ್ವಾರ. ಶಿವನೇ ಇಲ್ಲಿ ಕಾಲಭೈರವನ ರೂಪದಲ್ಲಿ ಪಿತೃದೋಷ ಶಾಂತಿ, ಮೋಕ್ಷ ಸಾಧನೆ. ತ್ರಿಯಂಬಕೇಶ್ವರ. ಗೃಹದೋಷ ನಿವಾರಣೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ತತ್ವಗಳು ಒಂದಾಗಿ ನೆಲೆಸಿವೆ. ರಾಹು ಕೇತು. ಕಾಲಸರ್ಪ ದೋಷ ಶಾಂತಿ.
ವೈದ್ಯನಾಥ ಆಯುಷ್ಯ ವೃದ್ಧಿ. ಶಿವನೇ ವೈದ್ಯನ ರೂಪದಲ್ಲಿ ಆರೋಗ್ಯ, ಆಯುಷ್ಯು, ಮಾನಸಿಕ ಶಾಂತಿ. ನಾಗೇಶ್ವರ ಆಂತರಿಕ ಶಕ್ತಿ, ನಾಗದ ರಕ್ಷಣೆ, ಶತ್ರುಭಯ, ನಕಾರಾತ್ಮಕ ಶಕ್ತಿ ನಿವಾರಣೆ. ರಾಮೇಶ್ವರ ಭಕ್ತಿ ಪರಾಕಾಷ್ಠೆ. ರಾಮನು ಶಿವನನ್ನು ಪೂಜಿಸಿದ ಸ್ಥಳ. ಪಾಪ ನಿವಾರಣೆ, ಶಕ್ತಿ ಶುದ್ಧೀಕರಣ. ಕೃಷ್ಣೇಶ್ವರ ಸಂಪೂರ್ಣತೆ, ಶಾಂತಿ. ಇದು ಕೊನೆಯ ಜ್ಯೋತಿರ್ಲಿಂಗ. ಜೀವನದ ಅಶಾಂತಿ ಅಂತ್ಯ, ಸಂಪೂರ್ಣತೆಯ ಅನುಭವ. 12 ಜ್ಯೋತಿರ್ಲಿಂಗಗಳು 12 ದೇವಾಲಯಗಳಲ್ಲಿ. ಅವು ಮಾನವನ 12 ಆಂತರಿಕ ಶಕ್ತಿ ಕೇಂದ್ರಗಳ ಪ್ರತೀಕ. ಯಾವ ಜ್ಯೋತಿರ್ಲಿಂಗ ನಿಮ್ಮ ಹೃದಯವನ್ನು ತಟ್ಟಿತು ಕಮೆಂಟಲ್ಲಿ ತಿಳಿಸಿ. ಮಹಾಶಿವರಾತ್ರಿ ಪೂಜೆ ಮತ್ತು ವಿಧಾನ. ಮಹಾಶಿವರಾತ್ರಿ ಪೂಜೆ ಅಂದರೆ ಅತಿ ಕಠಿಣ ವಿಧಾನವಲ್ಲ, ಶುದ್ಧ ಮನಸ್ಸು ಇದ್ದರೆ ಸಾಕು. ಮೊದಲು ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಬಿಳಿ ಅಥವಾ ತೆಳುವಾದ ಬಣ್ಣದ ಬಟ್ಟೆ ಧರಿಸಿ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಶಿವಲಿಂಗ ಅಥವಾ ಶಿವನ ಫೋಟೋ ಮುಂದೆ ದೀಪ ಬೆಳಗಿಸಿ. ಅಭಿಷೇಕ ಕ್ರಮ ಸರಳವಾಗಿ ಹೇಳುತ್ತೇನೆ. ಮೊದಲು ಶಿವಲಿಂಗಕ್ಕೆ ಶುದ್ಧ ನೀರು ಅರ್ಪಿಸಿ ಓಂ ನಮಃ ಶಿವಾಯ ಜಪ ಮಾಡಿ. ನಂತರ ಹಾಲು ಮನಸ್ಸಿನ ಶುದ್ಧತೆಗಾಗಿ, ಜೇನು ವಾಕ್ ಶುದ್ಧತೆಗಾಗಿ, ಬೆಲ್ಲ ಅಥವಾ ಸಕ್ಕರೆ ಮಧುರ ಜೀವನಕ್ಕೆ. ಪ್ರತಿ ಅಭಿಷೇಕದ ವೇಳೆ ಕನಿಷ್ಠ 11 ಬಾರಿ ಓಂ ನಮಃ ಶಿವಾಯ ಎಂದು ಜಪಿಸಿ. ಬಿಲ್ವಪತ್ರ ಅರ್ಪಣೆ. ಬಿಲ್ವಪತ್ರ ಶಿವನಿಗೆ ಅತ್ಯಂತ ಪ್ರಿಯ. ಪ್ರತಿ ಬಿಲ್ವಪತ್ರೆ ಅರ್ಪಿಸುವಾಗ ತ್ರಿದಳಂ ತ್ರಿಗುಣಾಕಾರಂ ಅಥವಾ ಸರಳವಾಗಿ ಓಂ ನಮಃ ಶಿವಾಯ ಎಂದು ಜಪಿಸಿ. ಮಂತ್ರ ಜಪ ಸಮಯ ಇದ್ದರೆ ಮಹಾಮೃತ್ಯುಂಜಯ ಮಂತ್ರ ಕನಿಷ್ಠ 9 ರಿಂದ 27 ಅಥವಾ 108 ಬಾರಿ ಜಪಿಸಿ. ಇದು ರೋಗ ನಿವಾರಣೆ, ಮೃತ್ಯು ಭಯ, ಶಾಂತಿ, ಮಾನಸಿಕ ಬಲ ನೀಡುತ್ತದೆ. 4 ಪ್ರಹರ ಪೂಜೆ. ಸಾಧ್ಯವಾದರೆ ರಾತ್ರಿಯನ್ನು 4 ಭಾಗವಾಗಿ ಹಂಚಿ. ಮೊದಲ ಪ್ರಹಾರ ನೀರಿನ ಅಭಿಷೇಕ, 2ನೇ ಪ್ರಹಾರ ಹಾಲು ಅಭಿಷೇಕ, 3ನೇ ಪ್ರಹಾರ ಜೇನು ಅಥವಾ ಬೆಲ್ಲ, 4ನೇ ಪ್ರಹಾರ ಧ್ಯಾನ ಮತ್ತು ಮೌನ. ಎಲ್ಲವೂ ಸಾಧ್ಯವಾಗದಿದ್ದರೂ 1 ಪ್ರಹಾರ ಭಕ್ತಿಯಿಂದ ಮಾಡಿದರೂ ಸಾಕು. ಉಪವಾಸ ಮತ್ತು ಜಾಗರಣೆ. ಉಪವಾಸ ಎಂದರೆ ದೇಹವನ್ನು ಕಷ್ಟಪಡಿಸುವುದಲ್ಲ, ಮನಸ್ಸನ್ನು ಶಿವನತ್ತ ತಿರುಗಿಸುವುದು. ಹಣ್ಣು, ಹಾಲು, ನೀರು ಸೇವಿಸಬಹುದು. ಜಾಗರಣೆಯ ವೇಳೆ ಶಿವನಾಮಸ್ಮರಣೆ, ಧ್ಯಾನ, ಭಕ್ತಿ ಗೀತೆಗಳು. ಶಿವನಿಗೆ ಬೇಕಾಗಿರುವುದು ಚಿನ್ನವಲ್ಲ, ಚಂದನವಲ್ಲ, ನಿಮ್ಮ ಸತ್ಯ ಭಕ್ತಿ ಮಾತ್ರ. ಈ ಒಂದು ರಾತ್ರಿ ನಿಮ್ಮ ಮನಸ್ಸನ್ನು ಶಿವನ ಪಾದಕ್ಕೆ ಇಡಿ. ಶಿವ ನಿಮ್ಮ ಜೀವನದ ಭಾರವನ್ನು ತೆಗೆದುಕೊಳ್ಳುತ್ತಾನೆ. ಮಹಾಶಿವರಾತ್ರಿ ಇದು ಕೇವಲ ಹಬ್ಬವಲ್ಲ, ಇದು ನಿಮ್ಮ ಜೀವನದ ಒಂದು ರಾತ್ರಿ. ನೀವು ಈ ಒಂದು ರಾತ್ರಿ ಶಿವನ ಹತ್ರ ತಿರುಗಿದರೆ ಶಿವ ನಿಮ್ಮ ವಿಧಿಯತ್ತ ತಿರುಗುತ್ತಾನೆ. ಹರ್ ಹರ್ ಮಹಾದೇವ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶಿವ ಭಕ್ತರ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೆಳಗಡೆ ಓಂ ನಮಃ ಶಿವಾಯ ಎಂದು ಬರೆಯಿರಿ.